ಉಪೇಂದ್ರ ಅವ್ರ ಪ್ರಜಾಕೀಯ ಪಾರ್ಟಿ ಒಂದು ಒಳ್ಳೆ ಸಾಫ್ಟ್ವೇರ್ ಥರ ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ಒಂದು ಒಳ್ಳೆ ಮೆಕ್ಯಾನಿಸಮನ್ನು ಅವರು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ನೇರ ರಾಜಕಾರಣಕ್ಕೆ ಅವರು ಇಳಿದಿಲ್ಲ ಮತ್ತು ಅವ್ರ ಪಕ್ಷದವರು ಕೂಡ ಇಳಿದ್ರು ಆ ಪ್ರಭಾವನ ಬೀರಿಲ್ಲ. ಸೊ ಹೀಗಾಗಿ ಈಗ ಏನು ಅದು ಚಿಂತನೆಗಳಲ್ಲಿದೆ. ಈಗ ರವಿಕೃಷ್ಣಾರೆಡ್ಡಿ ಅವರು ಭ್ರಷ್ಟಾಚಾರವನ್ನೇ ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ. ಇದು ಈ ದೇಶದಲ್ಲಿ ನಾವೆಲ್ಲರೂ ಸೇರಿ ಭ್ರಷ್ಟರಾಗಿದ್ದೀವಿ. ಇಲ್ಲಿ ದೇಹ ಮತ್ತು ಮನಸ್ಸು ಭ್ರಷ್ಟ ಆಗಿದೆ. ಬರೀ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅಲ್ಲ, ಹೆಚ್ಚು ಕಡಿಮೆ ಎಲ್ಲರೂ ನಾವೆಲ್ಲ ಒಂದರಷ್ಟರಲ್ಲಿ ಮಾನಸಿಕವಾಗಿ ಭ್ರಷ್ಟರಾಗಿ ಹೋಗಿದ್ದೀವಿ. ಸೊ ಭ್ರಷ್ಟಾಚಾರ, ಕೆಟ್ಟ ಹಣದ ಪ್ರಭಾವ ಈಗ ಆಲ್ರೆಡಿ ರಿಯಲ್ ಎಸ್ಟೇಟ್ಗಳು, ಚಿನ್ನದ ಅಂಗಡಿಗಳು ಇವೆಲ್ಲ ಮಾಡಿ ಬಂದು ಆಗೋಗಿದೆ. ಸೊ ಅದರಿಂದ ಭ್ರಷ್ಟಾಚಾರವನ್ನೇ ನೀವು ಕೇಂದ್ರೀಕೃತವಾಗಿ ಹೋದರೆ ಸಾಮಾನ್ಯ ಜನಕ್ಕೆ ಅದು ತಟ್ಟುತ್ತಾ ಇಲ್ಲ. ಉಪೇಂದ್ರ ಅವ್ರದ್ದು ಐಡಿಯಾಲಜಿಕಲಿ ಓಕೆ, ಫೀಲ್ಡ್ ವರ್ಕ್ ಇಲ್ಲ. ಅವ್ರು ಅದನ್ನ ಒಪ್ಪಲ್ಲ, ನಾನು ಇನ್ನೊಬ್ಬರು ಯಾಕೆ ಆಗಬೇಕು ಅಂತ. ಆದರೆ ಈ ಸಮಾಜ ಹಂಗೆ, ನಿಮಗೆ ನೀವು ವಿಷ ಕುಡಿದಾಗ ಇನ್ನೊಂದು ವಿಷ, ಹಾವಿನ ಕಚ್ಚಿದಾಗ ಇನ್ನೊಂದು ವಿಷದಿಂದಲೇ ಮಾಡಬೇಕು. ನಿಮಗೆ ಜ್ವರ ಬಂದಾಗ ಇನ್ನೊಂದು ಮೆಡಿಸಿನ್ ಇಸ್ ಆಲ್ಸೋ ಪಾಯ್ಸನ್, ಅದನ್ನು ಕೂಡ ನೀವು ತೊಗೊಳ್ಲೇಬೇಕು. ಹಾಗೆ ಉಪೇಂದ್ರ ಅವರು ಆ ಹಂತಕ್ಕೆ ಹೋಗಿಲ್ಲ ಅಂದ್ರೂ ನೀವು ಕಂಪ್ಲೀಟ್ ಯೂ ಟರ್ನ್ ಜನ ಸಿಗೋದಿಲ್ಲ. ನೀವು ನಿಧಾನವಾಗಿ ಜನರಿಗೆ ಮಾಡಿ, ಇವನಪ್ಪ ನಾನು ಇದ್ದೀನಿ, ನಾನು ಮಾಡ್ತೀನಯ್ಯ, ಈ ಉಚಿತನ ಅಥವಾ ಇನ್ನೊಂದು ಏನೋ ಇರಲಿ, ನಾನು ನೋಡ್ಕೊಂಡು ಕೊಡ್ತೀನಿ, ಅಲ್ಲ ಬಡವರಿಗೆ ನಿಜವಾಗ್ಲೂ ತಲುಪಿಸ್ತೀನಿ, ನಿಮಗೂ ಮಾಡ್ತೀನಿ ಅಂತೇಳಿ ಒಂದಷ್ಟು ಭರವಸೆಗಳನ್ನು ಮಾಡಬೇಕು. ಯಾಕೆಂದರೆ ಅವ್ರು ಹೇಳಿರೋದು ನಿಮ್ಮಲ್ಲಿ ಪರಿವರ್ತನೆ ಆದರೆ, ಅದನ್ನು ವಿವೇಕಾನಂದರು ಹೇಳಿದ್ರು, ಬುದ್ಧನೂ ಹೇಳಿದ್ರು, ಕುವೆಂಪುನೂ ಹೇಳಿದ್ರು. ಆ ಪರಿಸ್ಥಿತಿಯಲ್ಲಿ ನಾವು ಇಲ್ಲೇ ಇಲ್ಲ. ಯಾಕೆಂದರೆ ನಾವು ಅನಿವಾರ್ಯ. ಒಂದು ಸಮಾಜ ಒಡೆದೋಗಿದೆ, ಜಾತಿಗಳ ಆಧಾರದ ಮೇಲೆ ಒಡೆದೋಗಿದೆ, ಬೇರೆ ಬೇರೆ ಪ್ರದೇಶ ಆಧಾರದ ಮೇಲೆ ಒಡೆದೋಗಿದೆ. ಸೊ ಈ ಸಮಾಜ ಒಗ್ಗಟ್ಟಾಗೋದೇ ಇಲ್ಲ, ಯಾಕೆಂದರೆ ಆಲ್ರೆಡಿ ಒಡೆದೋಗಿದೆ. ಎರಡನೇದಾಗೂ ಆರ್ಥಿಕ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಲಿದೆ. ನನಗೆ ದುಡ್ಡು ಬೇಕೇ ಬೇಕಾಗಿದೆ. ನೀವು ಇವತ್ತು ಚಾಮರಾಜಪೇಟೆ ಅಂತ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ 65,000 70,000 ಲೀಡಲ್ಲಿ ಯಾಕೆ ಗೆಲ್ತಾರೆ ಅಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಅವ್ರ ಹತ್ರ ಕಷ್ಟದಲ್ಲಿ ಹೋಗ್ಬಿಟ್ರೆ ಜೋಬಲ್ಲಿರೋ ದುಡ್ಡು ಕೊಡ್ತಾರೆ. ಅದು ಅವ್ರಿಗೆ ಬಹಳ ಹೆಲ್ಪ್ ಮಾಡುತ್ತೆ. ಯಾರೋ ಆಸ್ಪತ್ರೆಯಲ್ಲಿ ಇರೋರಿಗೋ ಎಲ್ರಿಗೂ ಜಾಸ್ತಿ ಜನಕ್ಕೆ ಕೊಡ್ತಾ ಇರ್ತಾರೆ. ನಾನು ಪ್ರಜಾಪ್ರಭುತ್ವ ಉಳಿಲಿ, ನಾನು ಪ್ರಾಮಾಣಿಕ ಅಂದರೆ ನಾನು ಹೆಚ್ಚು ಇಂಪಾರ್ಟೆಂಟ್ ಆಗ್ತೀನ, ಜಮೀರ್ ಅಹಮದ್ದು ಅಥವಾ ಇನ್ನೊಬ್ಬರು ಆ ಥರದ ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾನ? ನನಗೆ ಅವ್ರು ಹಣ ಕೊಟ್ಟಿರ್ತಾರೆ, ನನಗೆ ಅನಿವಾರ್ಯ. ನೀವು ಒಳ್ಳೆಯವರು, ಉಪೇಂದ್ರ ಅವ್ರು ಒಳ್ಳೆಯವರು, ರವಿಕೃಷ್ಣಾರೆಡ್ಡಿ ಅವ್ರು ಒಳ್ಳೆಯವರು, ಬಟ್ ನನಗೇನು ಆಗಲಿಲ್ಲ, ನನ್ನ ಕಷ್ಟಕ್ಕೆ ಅವ್ರೇನೂ ಆಗಲಿಲ್ಲಲ್ಲ ಅನ್ನುವಂಥದ್ದು ಇದೆ. ಹಾಗಾದರೆ ಇವರು ದುಡ್ಡು ಕೊಡಬೇಕಾ ಅನ್ನೋದು ಪ್ರಶ್ನೆ ಬರುತ್ತೆ. ರವಿಕೃಷ್ಣ ರೆಡ್ಡಿ ಅವರು ದುಡ್ಡು ಕೊಡಬೇಕಾ, ಉಪೇಂದ್ರ ಅವರು ದುಡ್ಡು ಕೊಟ್ಟು ಬರಬೇಕಾ? ದುಡ್ಡು ಕೊಟ್ಟರೆ ಮತ್ತೆ ಅವರು ಅದೇ ಥರ ಬೇರೆ ಥರ ಆಗ್ತಾರಲ್ಲ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಬಟ್ ನನಗೆ ನಿಮ್ಮ ಪ್ರಶ್ನೆ ಹಿಂದಿನ ಉದ್ದೇಶ ದುಡ್ಡು ಕೊಡಿ ಅಂತ ಹೇಳಲಿಲ್ಲ, ನನಗೆ ಅರ್ಥ ಆಯಿತು, ಅದು ಅರ್ಥ ಆಯಿತು. ನೀವು ಹೇಳ್ತಿರೋದಂದ್ರೆ ಜನರಿಗೆ ನೀವೇನು ಮಾಡ್ತಾ ಇದ್ದೀರಾ, ನೀವು ನೆಗೆಟಿವ್ಗಳನ್ನ ಹೈಲೈಟ್ ಮಾಡಿದ್ರೆ ಭ್ರಷ್ಟಾಚಾರ ವಿರುದ್ಧ, ಬಟ್ ಜನರ ಬದುಕನ್ನು ಸುಧಾರಣೆಗೊಳಿಸೋಕ್ಕೆ ನಿಮ್ಮ ಐಡಿಯಾಗಳೇನು, ಅಥವಾ ನೀವು ಗ್ರೌಂಡಲ್ಲಿ ಏನು ಮಾಡ್ತಾ ಇದ್ದೀರ ಅನ್ನೋದು ಪ್ರಶ್ನೆ ಬರುತ್ತೆ. ತುಂಬ ಒಳ್ಳೆಯ ಇದು ಕೇಳಿದ್ರಿ ನೀವು. ಅದಕ್ಕೆ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀವಿ. ಏನು ಅಂದರೆ, ಈಗ ನೀವು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು 4.5 ವರ್ಷ ಅವನಿಗೆ ಈ ಪ್ರಜಾಪ್ರಭುತ್ವದ ಮೌಲ್ಯಗಳು, ಪ್ರಾಮಾಣಿಕತೆ ಬಗ್ಗೆ ಎಲ್ಲ ಹೇಳಿ, ಇನ್ನೇನು ಚುನಾವಣೆ 6 ತಿಂಗಳಿದ್ದಾವಾಗ ನಾನೊಂದು 5,000 10,000 ಅವ್ನ ಕೆಪಾಸಿಟಿ ನೋಡಿ ಕೊಟ್ಟರೆ ನಿಮ್ಮ 4.5 ವರ್ಷದ ಶ್ರಮ ಹೋಗ್ಬಿಡುತ್ತೆ. ಅವ್ನಿಗೇನೋ ಒಂದು 50,000 ಕೊಡ್ತೀನೋ ಎಷ್ಟು, ಅವ್ನ ಕೆಪಾಸಿಟಿ ನೋಡ್ಕೊಂಡು ನಾನು ಕೊಡ್ತೀನಿ ಅವ್ನಿಗೆ, ಅಥವಾ ಉದ್ಯೋಗ ಕೊಡಿಸ್ತೀನಿ, ಅಥವಾ ಒಂದು ಕಾರ್ ಕೊಡಿಸ್ತೀನಿ ಅವನಿಗೆ, ಅವನ ಹಿಂಬಾಲಕರ ಸಮೇತ ನನ್ನನ್ನು ತಗೊಂಡ್ಬಿಡ್ತಾನೆ. ಅದು ಇಟ್ ಈಸ್ ದ ಹಾರ್ಡ್ ರಿಯಾಲಿಟಿ ಆಫ್ ದ. ಬಟ್ ಏನು ಮಾಡಬೇಕು ಇವ್ರು ಹಾಗಾದರೆ? ಅದೇ ನಾನು ಹೇಳೋದು, ಮೊದಲು ನಾವು ಈ ಬದುಕುಗಳಲ್ಲಿ ಒಂದಷ್ಟು ತ್ಯಾಗವನ್ನು ಮಾಡಿ, ಉಪೇಂದ್ರ ಅಂತವ್ರು ಈಗ ಆಲ್ರೆಡಿ ಅವರೆಲ್ಲ ಸೆಟ್ಲ್ ಆಗಿದ್ದಾರೆ. ನೀವು ಫೀಲ್ಡ್ಗೆ ಬಂದು ಜನರನ್ನು ಮಾನಸಿಕವಾಗಿ ಯೋಚನೆ ಮಾಡಲಿಕ್ಕೆ ಪ್ರಬುದ್ಧ ಮನಸ್ಸುಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ನೀವು ತಗೊಳ್ಳುವ 2,000 3,000 ಇದೆಯಲ್ಲ, ಅದು ನಿಮ್ಮನ್ನೇ ನಾಶ ಮಾಡ್ತಾ ಇದೆ. ನೀವು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಅಲ್ಲಿಲ್ಲ, ಅಯ್ಯೋ ನಮ್ಮನ್ನು ಕೇಳೋರಿಲ್ವೇ. ನೋಡಿ ಸರ್, 2 ವಿಚಾರಗಳಿದೆ. ಒಂದು, ಅವರು ಫೀಲ್ಡ್ಗೆ ಬರಲ್ಲ, ಯಾಕಂದ್ರೆ ಅವ್ರೇನಂತಾರೆ, ನಾನು ಫೀಲ್ಡಿಗೆ ಬಂದು ನಾನು ಒಂದು ಸಭೆ ಸಮಾರಂಭ ಮಾಡಬೇಕು ಅಂದರೆ ದುಡ್ಡು ಖರ್ಚಾಗುತ್ತೆ. ದುಡ್ಡು ಖರ್ಚಾದ್ರೆ ನಾನು ಎಲ್ಲಿಂದ ತರಬೇಕಾ, ಅಥವಾ ಯಾರೊಬ್ಬರು ಕೊಡಬೇಕಾ ನನಗೆ, ಅದು ಭ್ರಷ್ಟಾಚಾರಕ್ಕೆ ನಾಂದಿ ಹಾಡುತ್ತೆ ಅನ್ನೋದು ಅವರ ಮೊದಲನೇ ಪಾಯಿಂಟ್. ಕರೆಕ್ಟ್ ಇದೆ. ಅದು ಎರಡನೇ ಪಾಯಿಂಟ್ ಏನಂತಂದ್ರೆ, 2,000 ತಗೊಂಡ್ರೆ ನಿಮ್ಮನ್ನು ನಾಶ ಮಾಡುತ್ತೆ ಅನ್ನೋ ಜನರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಆದರೆ 2,000 ಕೊಡದೇ ಇರುವಂಥ ಪ್ರಾಮಾಣಿಕ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ, ಅವ್ರ ಹತ್ರನೂ ಇಲ್ಲ, ಉಪೇಂದ್ರ ಅವ್ರ ಹತ್ರನೂ ಇಲ್ಲ. ನನ್ನ ಪ್ರಕಾರ ಉಪೇಂದ್ರ ಅವರು ಕ್ರಿಯೇಟ್ ಮಾಡಬೇಕಾಗಿರೋದು ಆ ಥರದ ವ್ಯಕ್ತಿಗಳನ್ನ. ಜನರ ಮನಸ್ಥಿತಿ ಒಂದು ಕಡೆ ಆದರೆ ಜನಕ್ಕೆ ನೀವು ಪ್ರಾಮಾಣಿಕರಿಗೆ ಆಯ್ಕೆ ಮಾಡಿ ಅಂತ ನೀವು ಹೇಳಿದ್ವಿ. ಯಾರು ಸ್ವಾಮಿ ಪ್ರಾಮಾಣಿಕರು, ಹಾಗಾದ್ರೆ ನಿಮ್ಮ ಪಾರ್ಟಿಯವರು ಇದ್ದಾರಾ, ಕರ್ಕೊಂಡು ಬನ್ನಿ ಅಂತ ಅಂದರೆ ಎಲ್ಲಿದ್ದಾರೆ? ಅಂದರೆ ಅದು ಒಂದು ಸಿಸ್ಟಮೇ ರೆಡಿ ಆಗಿಲ್ವಲ್ಲ. ಖಂಡಿತ ನನಗೂ ಅದೇ ಗೊತ್ತಿರೋದಲ್ಲ. ಈಗ ಏನು ನಾನು ಇಲ್ಲಿ ಕೂತ್ಕೊಂಡು ಎಲ್ಲ ಪ್ರಶ್ನೆಗಳಿಗೂ ಖಂಡಿತ ಉತ್ತರ ಸಿಗಲ್ಲ, ಯಾಕೆಂದ್ರೆ ಇದು ಪ್ರಯೋಗವೇ. ಅಷ್ಟೇ, ಅದು ಪ್ರಯೋಗಗಳಾಗ್ತಾ ಇರಬೇಕು. ಏನು ಅವರೊಂದು ಕಡೆ ಇವರೊಂದು ಕಡೆ. ಈ ರೈತರಿಗೆ
ತುಂಬ ಅನ್ಯಾಯ ಆಗ್ತಾ ಇದೆ. ಆದರೂ ಅವ್ರು ಹೋಗ್ಬಿಟ್ಟು BJPಗೋ ಕಾಂಗ್ರೆಸ್ಗೋ ಇದಕ್ಕೂ ಆಗ್ತಾರೆ. ಒಕ್ಕಲಿಗರೆಲ್ಲ ಉದ್ಧಾರ ಆಗ್ಬಿಟ್ಟಿದ್ದಾರೆ, ಏನಿಲ್ಲ, ಅವರು ಚುನಾವಣೆಯಲ್ಲಿ ಒಂದು ಕಡೆ ಆಗ್ತಾರೆ. ದಲಿತರು ಅಥವಾ ಮುಸ್ಲಿಮ್ಸ್ ಎಲ್ಲ ಏನು ಅಷ್ಟು ದೊಡ್ಡದಾಗಿ ಉದ್ಧಾರ ಆಗ್ಬಿಟ್ಟಿದಾರ, ಅವ್ರಿಗೂ ಅನ್ಯಾಯ ಆಗ್ತಾ ಇದೆ, ಅವರು ಹೋಗಿ ಇನ್ಯಾರಿಗೋ ಒಬ್ಬರಿಗೆ ಓಟ್ ಹಾಕ್ತಾ ಇರ್ತಾರೆ. ಸೊ ಅಂದರೆ ಇದು ನಾವು ವಿಷಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಇದನ್ನು ನಿಧಾನವಾಗಿ ಐತಿಹಾಸಿಕ ಕ್ಷಣಗಳು, ಲವ್ ಬಗ್ಗೆ ಮಾತಾಡುವಾಗ ಹೇಳ್ತೀವಲ್ಲ, ಲವ್ ವಿಲ್ ಹ್ಯಾಪನ್ ಅಂತದ್ದು ಆಗುತ್ತೆ. ನಾನು ಯಾರನ್ನ ಲವ್ ಮಾಡಬೇಕು ಅಂದರೆ ಆಗಲ್ಲ, ಅದಷ್ಟು ಕಡೆ ಆಗುವಂಥದ್ದು. ಹಾಗೆ ಇದು ಕೂಡ ಕ್ರಾಂತಿ ಯಾವತ್ತೂ ಆಗುತ್ತೆ, ಹೇಳಲಿಕ್ಕಾಗಲ್ಲ. ಅದು ನಾಳೆನೂ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು. ಜನಗಳಿಗೆಲ್ಲ ಬೇಸರ ಬಂದು ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಅದನ್ನು ಗುರುತಿಸ್ಬೋದು. ಆದರೆ ಅದಕ್ಕೆ ಮೊದಲು ಒಂದು ಫೀಲ್ಡಲ್ಲಿ ಇರಿ, ನೀವು ಮಾರ್ಕೆಟಲ್ಲಿ ಇರಿ ಅಂತ. ಈಗ ರವಿಕೃಷ್ಣ ರೆಡ್ಡಿ, ಉಪೇಂದ್ರ ಅವ್ರು ಮಾಡ್ತಿದ್ದಾರೆ. ಈಗ ಎಷ್ಟೋ ಸಿನಿಮಾ ನಟರು ಏನು ಮಾಡದೇ ಇರೋವಾಗ ಜನಜಾಗೃತಿಯನ್ನು ಅವರು ಮಾಡ್ತಿದ್ದಾರೆ, ಇವರು ಮಾಡ್ತಿದ್ದಾರೆ. ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಆ ಚುನಾವಣೆಯ ಮತದಾನದ ಅಂಕಿ ಸಂಖ್ಯೆಗಳಲ್ಲಿ ಹೇಳ್ತೀನಿ, ಉಪೇಂದ್ರ ಅವರು ಮಾರ್ಕೆಟ್ ವ್ಯಾಲ್ಯೂ 1 ಲಕ್ಷ ಮತಗಳು. ರವಿಕೃಷ್ಣ ಇದರಲ್ಲಿ ಅವ್ರ ಮೇಲೆ MP ಎಲೆಕ್ಷನ್ಗೆ ನಿಲ್ಸಿದ್ರಲ್ಲ, ಅವ್ರ ಇಡೀ ಪಕ್ಷದ ಅಲ್ಲೇ. ಆಮ್ ಆದ್ಮಿ ಪಾರ್ಟಿದು 1 ಲಕ್ಷ ಅಂದರೆ 80,000 90,000. ರವಿಕೃಷ್ಣ ರೆಡ್ಡಿ ಅವ್ರದ್ದು 1 ಲಕ್ಷ. ಕಾಂಗ್ರೆಸ್ದು ಎಷ್ಟು 1 ಕೋಟಿ ಚಿಲ್ಲರೆ, 1.25 ಕೋಟಿ. BJPದು ಅದು 1.25 ಕೋಟಿ. JDSದು 40-70 ಲಕ್ಷ. ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಉಪೇಂದ್ರ ಅವ್ರದ್ದೆಲ್ಲ 1 ಲಕ್ಷ ಇದೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ ಇದೆ. ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಮತದಲ್ಲಿ 1.25 ಕೋಟಿ ಆದರೆ ಆಗ ಬದಲಾವಣೆ ಆಗುತ್ತೆ. ಅದನ್ನು ಹೆಂಗೆ ಗಳಿಸ್ಬೇಕು, ಪ್ರಾಮಾಣಿಕವಾಗಿ ಗಳಿಸ್ತೀರೋ ಅಥವಾ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋತೀರೋ, ಅದು ಅವರವ್ರಿಗೆ ಬಿಟ್ಟಿದ್ದು. ನಾನು ಏನು ಹೇಳ್ತಿದ್ದೀನಿ, ಇದು 100% ಪ್ರಾಕ್ಟಿಕಲ್. ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ. ಇವತ್ತು ಉಪೇಂದ್ರ ಅವರು 224 ಕ್ಷೇತ್ರದಲ್ಲೂ ಮತದಾನ ಇದು ಅಭ್ಯರ್ಥಿಗಳನ್ನ ಹಾಕಿದ್ರೆ ಅವರ ಒಟ್ಟು ಮತಗಳ ಸಂಖ್ಯೆ 1 ಲಕ್ಷ. ಈ ಸರಿ 2 ಲಕ್ಷ ಬರ್ಬೋದು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ